2025 ಅಂದ್ರೆ ಈ ವರ್ಷ ಮುಗಿಯೋಕೆ ಇನ್ನೊಂದೇ ದಿನ ಬಾಕಿ ಇದೆ. ಇದೇ ಹೊತ್ತಿನಲ್ಲಿ ಕಳೆದು ಹೋಗುತ್ತಿರುವ ಈ ವರ್ಷದ ಪುಟಗಳನ್ನ ತೆರೆದು ನೋಡಿದ್ರೆ ಅಲ್ಲಿ ಕೇಂದ್ರದ ಮೋದಿ ಸರ್ಕಾರದ ಸಾಧನೆಯ ಹಾದಿ ಪುಟಗಳು ತೆರೆದುಕೊಳ್ತದೆ. ಅದರಲ್ಲಿ ಭಾರತದಲ್ಲಿ ಈ ವರ್ಷ ನಡೆದ ತಂತ್ರಜ್ಞಾನ ಕ್ರಾಂತಿ. ಎಐನಿಂದ ಹಿಡಿದು ಸೆಮಿಕಂಡಕ್ಟರ್ ವರೆಗೂ, ಭೂಗರ್ಭದಲ್ಲಿರುವ ಅಪರೂಪದ ಖನಿಜಗಳಿಂದ ಹಿಡಿದು ಬಾಹ್ಯಾಕಾಶದ ನಿಲ್ದಾಣದವರೆಗೂ, ಇಸ್ರೋದಿಂದ ನಾಸಾದವರೆಗೂ, ಜಾಗತಿಕ ಮಟ್ಟದ ಸಂಶೋಧನೆಯಿಂದ ಪರಮಾಣು ಶಕ್ತಿವರೆಗೂ, ಹೀಗೆ 2025ನೇ ವರ್ಷ ಭಾರತದ ಪಾಲಿಗೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ ವರ್ಷವಾಗಿದೆ. ಎಐ ಮಿಷನ್ ಅಡಿಯಲ್ಲಿ ಭಾರತವನ್ನ ನೈತಿಕ ಮತ್ತು ಮಾನವ ಕೇಂದ್ರಿತ ಕೃತಕ ಬುದ್ಧಿಮತ್ತೆಯ ಹಬ್ ಆಗಿಸೋದಕ್ಕೆ ಕೇಂದ್ರ ಮೋದಿ ಸರ್ಕಾರ ಬರೋಬ್ಬರಿ 10,000 ಕೋಟಿಗೂ ಅಧಿಕ ಹಣವನ್ನ ಹೂಡಿಕೆ ಮಾಡಿದೆ. 2025 ಮತ್ತು 26ನೇ ವರ್ಷದಲ್ಲಿ ಭಾರತದ ಎಐ ಮೂಲಸೌಕರ್ಯ ಗಣನೀಯವಾಗಿ ಹೆಚ್ಚಳವಾಗಿದೆ. 15,916 ಜಿಪಿಯು ಅಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳ ಸೇರ್ಪಡೆಯಾಗಿದೆ. ಈ ಮುಖೇನ ಭಾರತದ ಒಟ್ಟು ರಾಷ್ಟ್ರೀಯ ಕಂಪ್ಯೂಟ್ ಸಾಮರ್ಥ್ಯ 38,000 ಜಿಪಿಯುಗೆ ಏರಿಕೆಯಾಗಿದೆ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ 2025ರಲ್ಲಿ ನೀಡಿದ ಜಾಗತಿಕ ಎಐ ವೈಬ್ರೆನ್ಸಿ ಟೂಲ್ನಲ್ಲಿ ಭಾರತಕ್ಕೆ 3ನೇ ಸ್ಥಾನ ಸಿಕ್ಕಿದೆ. ಅಮೆರಿಕ ಮತ್ತು ಚೀನಾ ಬಳಿಕ ಎಐ ಸ್ಪರ್ಧೆಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಏರಿದೆ. ಇದು ದಕ್ಷಿಣ ಕೊರಿಯಾ, ಇಂಗ್ಲೆಂಡ್, ಸಿಂಗಾಪುರ್, ಜಪಾನ್, ಫ್ರಾನ್ಸ್ನಂತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿದ ರಾಷ್ಟ್ರಗಳಿಗಿಂತ ಭಾರತ ಎಐ ರೇಸ್ನಲ್ಲಿ ಮುಂದೆ ಇರೋದನ್ನ ತೋರಿಸ್ತಾ ಇದೆ. ಇನ್ನು ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಸರ್ಕಾರ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಈ ವರ್ಷ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದೆ. ಬೆಂಗಳೂರು ಮತ್ತು ನೋಯ್ಡಾದಲ್ಲಿ 3 ನ್ಯಾನೋಮೀಟರ್ ಚಿಪ್ ವಿನ್ಯಾಸದ ಘಟಕಗಳನ್ನ ಪ್ರಾರಂಭಿಸಲಾಗಿದೆ. ಇನ್ನು ಐಐಟಿ ಮದ್ರಾಸ್ ಶಕ್ತಿ ಹೆಸರಿನಲ್ಲಿ 7 ನ್ಯಾನೋಮೀಟರ್ ಪ್ರೊಸೆಸರ್ ಅನ್ನ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವಿಕ್ರಮ್ 32 ಬಿಟ್ ಚಿಪ್ ಅನ್ನ ಸೆಮಿಕಾನ್ ಇಂಡಿಯಾ 2025ರ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿಗೆ ನೀಡಲಾಗಿದೆ. ಇದರ ಜೊತೆಗೆ ಭೂಮಿಯ ಅಪರೂಪದ ಖನಿಜಗಳನ್ನ ಹೆಕ್ಕಿ ತೆಗೆಯೋದಕ್ಕೆ ಹೊಸ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಇದಕ್ಕಾಗಿ 16,300 ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಭಾರತ 2025ನೇ ಸಾಲಿನಲ್ಲಿ ಅನೇಕ ಮೈಲುಗಲ್ಲುಗಳನ್ನ ನೆಟ್ಟಿದೆ. ನಿಸಾರ್ ಹೆಸರಿನ ಭೂವೀಕ್ಷಣಾ ರಡಾರ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದು ನಾಸಾ ಇಸ್ರೋ ಜಂಟಿಯಾಗಿ ಮಾಡಿರುವ ಸಿಂಥೆಟಿಕ್ ಅಪರ್ಚರ್ ರಡಾರ್ ಆಗಿದೆ. ಇಷ್ಟೇ ಅಲ್ಲ, ಭಾರತದ ಪಾಲಿಗೆ ಹೆಮ್ಮೆ ವಿಚಾರ ಅಂದ್ರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯರಾಗಿದ್ರು. ಆಕ್ಸಿಯಂ 4 ಕಾರ್ಯಾಚರಣೆಯ ಭಾಗವಾಗಿ ಐಎಸ್ಎಸ್ಗೆ ತೆರಳಿದ್ದ ಶುಭಾಂಶು ಶುಕ್ಲಾ ಅಲ್ಲಿ 18 ದಿನ ವೈಜ್ಞಾನಿಕ ಸಂಶೋಧನೆ ನಡೆಸಿದ್ರು. ಇನ್ನು ಪ್ರಧಾನಿ ಮೋದಿ ಹೈದರಾಬಾದ್ನಲ್ಲಿ ಸ್ಕೈರೂಟ್ ಏರೋಸ್ಪೇಸ್ ಕ್ಯಾಂಪಸ್ ಅನ್ನ ಉದ್ಘಾಟಿಸಿದ್ರು. ಹೀಗೆ ಪರಮಾಣು ಶಕ್ತಿ ವಿಸ್ತರಣೆ, ಇಂಧನ ಪರಿವರ್ತನೆ ಸೇರಿದಂತೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವವನ್ನೇ ಆಚರಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.